ಇವತ್ತು ಟ್ರಿಗ್ನೋಮೆಟ್ರಿಕ್ ಎಕ್ಸ್ಪ್ರೆಷನಲ್ಲಿ ಎಕ್ಸಸೈಸ್ 3.1 ಫಸ್ಟ್ ಮೇನ್ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಏನಂತ ಕೊಟ್ಟಿದ್ದಾರೆ ಇಲ್ಲಿ, ಫೈಂಡ್ ದ ರೇಡಿಯನ್ ಮೆಷರ್ಸ್ ಕರೆಸ್ಪಾಂಡಿಂಗ್ ಟು ದ ಫಾಲೋಯಿಂಗ್ ಡಿಗ್ರಿ ಮೆಷರ್ಸ್. ಅಂದರೆ ಇಲ್ಲಿ ಕೊಟ್ಟಿರುವಂಥ ಡಿಗ್ರಿ ಮೆಷರ್ಸ್ಗೆ ನಾವು ರೇಡಿಯನ್ ಮೆಷರ್ಸ್ನ ಕಂಡುಹಿಡಿಬೇಕು ಅಂತ ಅರ್ಥ. ಸೊ ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಎಕ್ಸ್ಪ್ರೆಷನ್ಸ್ನಲ್ಲಿ ಕೆಲವೊಂದು ರಿಲೇಷನ್ಸ್ ಇದೆ. ಅದು ಏನಪ್ಪ ಅಂತ ನೋಡೋಣ. 180 ಡಿಗ್ರಿ ಈಸ್ ಈಕ್ವಲ್ ಟು ಪೈ ರೇಡಿಯನ್ ಅಂತ ಇದೆ. ಓಕೆನಾ? ಸೊ 1 ಡಿಗ್ರಿಗೆ ಎಷ್ಟಾಗತ್ತಪ್ಪ ಅಂದರೆ ಇದನ್ನು ಪೈ ಬೈ 180 ರೇಡಿಯನ್ ಅಂತ ಆಗುತ್ತೆ. ಸೊ ಇವಾಗ ನಾವು ಇಲ್ಲಿ ರೇಡಿಯನ್ ಮೆಷರ್ ಫೈಂಡ್ ಔಟ್ ಮಾಡಬೇಕಲ್ವ ಈ ಡಿಗ್ರಿಗೆ. ಸೊ ಫಾರ್ಮುಲಾ ಏನು ಬರುತ್ತಪ್ಪ ಅಂದರೆ ರೇಡಿಯನ್ ಮೆಷರ್ ಈಸ್ ಈಕ್ವಲ್ ಟು ಪೈ ಬೈ 180 ಇಂಟು ಡಿಗ್ರಿ ಮೆಷರ್. ಈ ಫಾರ್ಮುಲಾ ನಾವು ಯೂಸ್ ಮಾಡಿ ಇಲ್ಲಿ ನಾವು ಡಿಗ್ರಿ ಮೆಷರ್ ಹಾಕ್ಕೊಂಡು ರೇಡಿಯನ್ ಮೆಷರ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊಲ್ಯೂಷನ್. ಸೊ ಫಾರ್ಮುಲಾ ಬರೀರಿ. ರೇಡಿಯನ್ ಮೆಷರ್ ಈಸ್ ಈಕ್ವಲ್ ಟು ಪೈ ಬೈ 180 ಇಂಟು ಡಿಗ್ರಿ ಮೆಷರ್. ಸೊ ಏನಪ್ಪ ಆಗುತ್ತೆ ಇದು, ಪೈ ಬೈ 180 ಇಂಟು ಡಿಗ್ರಿ ಮೆಷರ್ ಎಷ್ಟಿದೆ ಇಲ್ಲಿ ನಮಗೆ 25 ಡಿಗ್ರಿ ಹಾಕ್ಕೊಳ್ಳಿ. ಈ 25 ಮತ್ತು 180 5 ಟೇಬಲ್ನಲ್ಲಿ ನಾವು ಡಿವೈಡ್ ಮಾಡ್ಕೊಳ್ಳೋಣ. ಯಾವುದರಲ್ಲಿ? ಟೇಬಲ್ 5ನಲ್ಲಿ ಡಿವೈಡ್ ಮಾಡ್ಕೊಳ್ಳೋಣ. ಹೇಗಾಗುತ್ತೆ ಅಂದರೆ 5 5 25, ಇದು 18 ಇದೆ. 5 3 15. ಎಷ್ಟು ಉಳಿಯುತ್ತೆ ಇಲ್ಲಿ? 15ಗೆ 18ಗೆ 3 ಉಳಿಯುತ್ತೆ. ಆ 3 ಇಲ್ಲಿ ಕೊಟ್ಟಾಗ 30. ಸೊ 5 6 30. ಎಷ್ಟಾಯಿತು ಇಲ್ಲಿ ನಮಗೆ? 36 ಬಂತು. ಸೊ ಲಾಸ್ಟಲ್ಲಿ ಈ 5ನ ಪೈ ಜೊತೆ ಮಲ್ಟಿಪ್ಲೈ ಮಾಡಿದಾಗ 5 ಪೈ ಬೈ 36 ರೇಡಿಯನ್ ಅಂತ ಆಗುತ್ತೆ. ಸೊ ಇದು ಆನ್ಸರ್. ಹೀಗೆ ಇದನ್ನು ಸಾಲ್ವ್ ಮಾಡ್ಕೋಬೇಕು. ನೆಕ್ಸ್ಟ್, -47 ಡಿಗ್ರಿ 30 ಮಿನಿಟ್ಸ್ ಅಂತ ಇದೆ. ಇಲ್ಲಿ ನಾವು 30 ಮಿನಿಟ್ಸ್ ಅಂತ ಇರೋದನ್ನು ಫಸ್ಟ್ ನಾವು ಡಿಗ್ರಿಗೆ ಕನ್ವರ್ಟ್ ಮಾಡ್ಕೋಬೇಕಾಗತ್ತೆ. ಹೇಗೆ ಮಾಡ್ಕೊಳ್ಳೋದು? ಇಲ್ಲಿ ನೋಡಿ, 60 ಮಿನಿಟ್ಸ್ ಈಸ್ ಈಕ್ವಲ್ ಟು 1 ಡಿಗ್ರಿ ಅಂತ ಆಯಿತು. ದೇರ್ಫೋರ್ 1 ಮಿನಿಟ್ಗೆ ಎಷ್ಟಪ್ಪ ಅಂದರೆ 1/60 ಡಿಗ್ರಿ ಅಂತ. ಇಲ್ಲಿ ನಮಗೆ 30 ಮಿನಿಟ್ಸ್ ಇದೆ ಅಲ್ವಾ, ಅದನ್ನು ನಾವಿಲ್ಲಿ ಏನು ಮಾಡ್ಕೊಳ್ತೀವಿ ಅಂದರೆ 30 ಮಿನಿಟ್ಸ್ ಇಂಟು 1/60 ಡಿಗ್ರಿ ಅಂತ ಹಾಕ್ಕೊಂಡು ಇದೆರಡನ್ನ ಡಿವೈಡ್ ಮಾಡ್ಕೋಬೇಕಾಗತ್ತೆ. ಸೊ ಇದು 30 ಟೇಬಲ್ನಲ್ಲೇ ಹೋಗುತ್ತೆ. ಇದು 30 1 30, 32 60. ಸೊ ನಮಗೆ ಇದನ್ನು ಡಿವೈಡ್ ಮಾಡಾದ್ಮೇಲೆ ಎಷ್ಟು ಬರುತ್ತೆ? 1/2 ಡಿಗ್ರಿ ಬಂತು. 1/2 ಡಿಗ್ರಿ. ಈ 1/2 ಡಿಗ್ರಿನ ಇವಾಗ ಇಲ್ಲಿ ಹಾಕ್ಕೊಳ್ಳೋಣ. ಮೈನಸ್ ಹಾಗೆ ಹಾಕ್ಕೊಂಡು 47 ಪ್ಲಸ್, ಈಗ 30 ಡಿಗ್ರಿ ನಾವು 30 ಮಿನಿಟ್ಸ್ನ ಕನ್ವರ್ಟ್ ಮಾಡಿದ್ದೀವಿ. ಎಷ್ಟು ಬಂದಿದೆ ನಮಗೆ? 1/2 ಡಿಗ್ರಿ ಅಲ್ವಾ. ಸೊ ಇಲ್ಲಿ ನಾವು 1/2 ಅಂತ ಹಾಕ್ಕೊಂಡು ಇಟ್ಕೊಳ್ಳೋಣ. 1/2 ಡಿಗ್ರಿ. ನೆಕ್ಸ್ಟ್ ಇದೆರಡಕ್ಕೂ LCM ಮಾಡಬೇಕಾಗತ್ತೆ. ನಿಮಗೆ ಗೊತ್ತು ಯಾವುದು ಡಿನಾಮಿನೇಟರ್ ಇಲ್ಲ ಅಂದರೆ 1 ಅಂತ ಅರ್ಥ. ಸೊ LCM ಮಾಡಿದಾಗ ನಮಗೆ 2 ಅಂತಲೇ ಬರುತ್ತೆ. 47 2 94 ಪ್ಲಸ್ ಇಲ್ಲಿ ಮತ್ತೆ 1 ಬರುತ್ತೆ, 1 ಡಿಗ್ರಿ. ಓಕೆ, ಈಗ ನಮಗೆ ಆನ್ಸರ್ ಎಷ್ಟು ಬರುತ್ತೆ? 94 + 1 95/2 ಡಿಗ್ರಿ. ಈ ಮೈನಸ್ ಸೈನ್ ಹೊರಗಿರೋದು ಹಾಗೆ ಹಾಕ್ಕೊಳ್ಳೋಣ. ಇಷ್ಟು. ಇವಾಗ ನಮಗೆ ಇದ್ರದ್ದು ವ್ಯಾಲ್ಯೂ ಇಷ್ಟು ಅಂತ ಗೊತ್ತಾಯಿತು ಅಲ್ವಾ. ಅವ್ರು ನಮಗೇನು ಕೇಳಿರೋದು? ಫೈಂಡ್ ದ ರೇಡಿಯನ್ ಮೆಷರ್. ಇಲ್ಲಿ ನಾವು ಮಿನಿಟ್ಸಲ್ಲಿರೋದನ್ನು ಕನ್ವರ್ಟ್ ಮಾಡಿ
ಇದ್ರ ಜೊತೆಗೆ ಎಲ್ ಸಿ ಎಮ್ ಮಾಡಿ ನಾವು ಆನ್ಸರ್ ತೊಗೊಂಡಿದ್ವಿ. ಇದಕ್ಕೆ ಇವಾಗ ಇದು ಡಿಗ್ರಿ ಮೆಷರ್, ಈ ಡಿಗ್ರಿ ಮೆಷರ್ಗೆ ರೇಡಿಯನ್ ಮೆಷರ್ ಫೈಂಡ್ ಮಾಡಬೇಕು. ಸೊ ನಾವೇನು ಮಾಡಬೇಕಾಗ ಇಲ್ಲಿದೆಯಲ್ಲ ಫಾರ್ಮುಲಾ ಹಾಕ್ಕೊಂಡು ಮಾಡಬೇಕು. ಸೊ ಹೇಗೆ ಅಪ್ಪ ಅಂದರೆ ಬರೀರಿ, ಆರ್ ಎಮ್ ರೇಡಿಯನ್ ಮೆಷರ್ ಇಸ್ ಈಕ್ವಲ್ ಟು π/180 ಇಂಟು ಡಿಗ್ರಿ ಮೆಷರ್. ಇಲ್ಲಿ ಡಿಗ್ರಿ ಮೆಷರ್ ಏನು ವ್ಯಾಲ್ಯೂ ನಮಗೆ ಬಂದಿರೋದು -95/2 ಡಿಗ್ರಿ, ಅದನ್ನೇ ಹಾಕ್ಕೊಳ್ಬೇಕು. ಓಕೆ, ಇಸ್ ಈಕ್ವಲ್ ಟು π/180 ಇಂಟು -95/2 ಡಿಗ್ರಿ. ಓಕೆ, ಇಲ್ಲಿ ನೋಡಿದಾಗ ನಾವು ಇದು ಮತ್ತು ಇದು ಎರಡು ಕ್ಯಾನ್ಸಲ್ ಆಗುತ್ತೆ. ಯಾವ ಟೇಬಲ್ನಲ್ಲಿ ಹೋಗುತ್ತೆ? ಇದೆರಡು ಟೇಬಲ್ 5ನಲ್ಲಿ ಕ್ಯಾನ್ಸಲ್ ಮಾಡ್ಕೋಬೇಕಾಗತ್ತೆ. ಸೊ 180 ಆ್ಯಸ್ ಯೂಶ್ವಲ್ 36, 5 36 180. ಇಲ್ಲಿ ನಮಗೆ 5 1s 5, 4 ಉಳಿಯುತ್ತೆ. ಆ 4 5ಗೆ ಕೊಟ್ಟಾಗ 45, 5 9s 45 ಅಂತ ಆಯಿತು. 5 19s ನಮಗಿವಾಗ 95 ಬಂತು. ನೆಕ್ಸ್ಟು ಫರ್ದರ್ ಡಿವಿಷನ್ ಯಾವುದೂ ಆಗಲ್ಲ, ಇದೆರಡು ಡಿವೈಡ್ ಆಗಲ್ಲ, ಹಾಗೆ ಇದೆರಡು ಕೂಡ ಡಿವೈಡ್ ಆಗಲ್ಲ. ನೆಕ್ಸ್ಟ್ ನಾವು ಇದನ್ನು ಮಲ್ಟಿಪ್ಲೈ ಮಾಡಿ ಹಾಗೆ ಬರೆಯೋಣ. π ಇಂಟು 19 π/36 ಇಂಟು 2, 6 2s 12, 3 2s 6, 6 + 1 72 ರೇಡಿಯನ್. ಈಗ ನಾವು ಕನ್ವರ್ಟ್ ಮಾಡಿ ಆಯಿತು ರೇಡಿಯನ್. ಇಲ್ಲಿ ಹೊರಗೆ ಮೈನಸ್ ಸೈನ್ ಇತ್ತಲ್ಲ, ಅದು ನಾವಿಲ್ಲಿ ಬಿಟ್ಟಿದ್ವಿ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ನಮಗೆ ರೇಡಿಯನ್ ಮೆಷರ್ ಎಷ್ಟು ಬಂದಿದೆ? -19 π/72. ಈಗ ನೆಕ್ಸ್ಟ್ ಥರ್ಡ್ ಕ್ವೆಶನ್, 242 ಡಿಗ್ರಿ. ಇಲ್ಲಿ ಮತ್ತೆ ನಾವು ಏನು ಮಾಡಬೇಕು ಹೇಳಿ? ರೇಡಿಯನ್ ಮೆಷರ್ ಈಸ್ ಈಕ್ವಲ್ ಟು π/180 ಇಂಟು ಡಿಗ್ರಿ ಮೆಷರ್. ಏನಂತಾಗತ್ತೆ? π/180 ಇಂಟು 240, ರೈಟ್? 240. ಇಲ್ಲಿ ನಾವು ಇದು ಎರಡು ಹೋಗುತ್ತೆ ಅಲ್ವಾ, ಕ್ಯಾನ್ಸಲ್ ಮಾಡ್ಕೊಳ್ಳೋಣ. 0 0 ಎರಡು ಕ್ಯಾನ್ಸಲ್ ಆಯಿತು. 18 ಮತ್ತು 24 ಕ್ಯಾನ್ಸಲ್ ಮಾಡ್ಕೋಬೇಕಾಗತ್ತೆ. ಇದು ಟೇಬಲ್ 3ನಲ್ಲಿ ಡಿವೈಡ್ ಆಗುತ್ತೆ. 3 6 18, 3 8 24. ಮತ್ತು ಇದೆರಡು ಒಂದೇ ಟೇಬಲ್ನಲ್ಲಿ ಹೋಗುತ್ತೆ, ಅದು 2 ಟೇಬಲ್ನಲ್ಲಿ. 2 3s 6 ಆ್ಯಂಡ್ 2 4s 8. ಸೊ ಫೈನಲ್ ನಮಗೆ ಏನು ಉಳಿದಿದೆ? π ಇಂಟು 4, 4 π/3 ರೇಡಿಯನ್ ಅಷ್ಟೇ. ಸೇಮ್ ಇದೇ ಥರನೇ ಇಲ್ಲೂ ಮಾಡ್ಕೊಳ್ಳೋಣ. ರೇಡಿಯನ್ ಮೆಷರ್ ಈಸ್ ಈಕ್ವಲ್ ಟು π/180 ಇಂಟು DM. ಸೊ ಏನು ಹಾಕೋಬೇಕು ಇಲ್ಲಿ? π/180 ಇಂಟು 520. ಅಗೇನ್ ಕ್ಯಾನ್ಸಲ್. ಇದೆರಡು ಈಗ ನಮಗೆ 18 ಆ್ಯಂಡ್ 52 ಟೇಬಲ್ 2ನಲ್ಲಿ ಡಿವೈಡ್ ಮಾಡ್ಕೊಳ್ಳೋಣ. 2 9s 18, 2 2s 4, ಇಲ್ಲಿ ಒಂದು ಉಳಿತು, ಇಲ್ಲಿ ಕೊಟ್ಟಾಗ 12 ಆಗುತ್ತೆ. 2 6 12. ಸೊ ಫರ್ದರ್ ಡಿವಿಷನ್ ಆಗಲ್ಲ. ಏನು ಮಾಡೋಣ ಈಗ ನಾವು? 26 ಇಂಟು π ಮಲ್ಟಿಪ್ಲೈ ಮಾಡಿದಾಗ 26 π, ಮತ್ತು ಇಲ್ಲಿ ಡಿನೋಮಿನೇಟರ್ 9 ಇದೆ, ಅಷ್ಟೇ ಉಳ್ಕೊಂಡಿರೋದು. ರೇಡಿಯನ್ ಅಂತ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ತೀವಿ. ಸೊ 29 π/9 ರೇಡಿಯನ್.